ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಜರಾಸಂಧನ ಮುಕ್ತಿಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಆನೆಯು ಮರದ ಕೊಂಬೆಗಳನ್ನು ಎರಡಾಗಿ ಸೀಳುವಂತೆ ಭೀಮಸೇನನು ಜರಾಸಂಧನ ದೇಹವನ್ನು ಸೀಳಿದನು. ಬಳಿಯಿದ್ದ ಪ್ರೇಕ್ಷಕರು ಇದೆಲ್ಲವನ್ನೂ ಗಮನಿಸುತ್ತಿದ್ದರು. ಜರಾಸಂಧನ ಸಾವಿನ ಸುದ್ದಿಯನ್ನು ಪ್ರಕಟಿಸುತ್ತಲೇ ಮಗಧದ ಜನರೆಲ್ಲ ಅಯ್ಯೋ ಎಂದು ಅಳಲಾರಂಭಿಸಿದರು. ಕೃಷ್ಣ ಮತ್ತು ಅರ್ಜುನರು ಭೀಮಸೇನನನ್ನು ಅಭಿನಂದಿಸುತ್ತಾ ಅವನನ್ನು ಆಲಂಗಿಸಿದರು. ಜರಾಸಂಧನನ್ನು ಕೊಂದಿದ್ದರೂ ಶ್ರೀಕೃಷ್ಣನಾಗಲಿ ಅಥವಾ ಪಾಂಡವ ಸಹೋದರರಾಗಲಿ ಸಿಂಹಾಸನವು ತಮ್ಮದು ಎಂದು ಹೇಳಲಿಲ್ಲ. ಜರಾಸಂಧನನ್ನು ಕೊಲ್ಲುವುದರಲ್ಲಿ ಅವರ ಉದ್ದೇಶ ಜಗತ್ತಿನ ಶಾಂತಿಗೆ ಅವನಿಂದ ಭಂಗ ಬರದೆ ಇರಲಿ ಎನ್ನುವುದು. ಜಗತ್ತಿನಲ್ಲಿ ರಾಕ್ಷಸನು ಯಾವಾಗಲೂ ಗಲಭೆಗಳನ್ನು ಮಾಡುತ್ತಿರುತ್ತಾನೆ. ದೇವತೆಯು ಶಾಂತಿಯನ್ನು ಕಾಪಾಡಿಕೊಂಡು ಬರುತ್ತಾನೆ. ಧರ್ಮಾತ್ಮರಿಗೆ ರಕ್ಷಣೆಯನ್ನು ನೀಡಿ ಶಾಂತಿಯನ್ನು ಕೆಡಿಸುವ ರಾಕ್ಷಸರನ್ನು ಕೊಲ್ಲುವುದು ಶ್ರೀಕೃಷ್ಣನ ಮಹತ್ಕಾರ್ಯ. ಜರಾಸಂಧನ ಮಗನ ಹೆಸರು ಸಹದೇವ. ಶ್ರೀಕೃಷ್ಣನು ಅವನನ್ನು ಕರೆದು ವಿದ್ಯುಕ್ತ ರೀತಿಯಲ್ಲಿ ತಂದೆಯ ಸಿಂಹಾಸನವನ್ನು ಏರಿ ರಾಜ್ಯವನ್ನು ಶಾಂತಿಯಿಂದ ಆಳುವಂತೆ ಹೇಳಿದನು. ಶ್ರೀಕೃಷ್ಣನು ಇಡೀ ಬ್ರಹ್ಮಾಂಡದ ಪ್ರಭು. ಎಲ್ಲರೂ ಶಾಂತಿಯಿಂದ ಇದ್ದು ಕೃಷ್ಣ ಪ್ರಜ್ಞೆಯನ್ನು ಆಚರಿಸಬೇಕೆಂದು ಅವನ ಅಪೇಕ್ಷೆ. ಸಹದೇವನನ್ನು ಸಿಂಹಾಸನದಲ್ಲಿ ಕೂಡಿಸಿದ ನಂತರ ಜರಾಸಂಧನು ಸೆರೆಯಲ್ಲಿಟ್ಟಿದ್ದ ರಾಜರನ್ನೂ ರಾಜಕುಮಾರರನ್ನು ಶ್ರೀಕೃಷ್ಣನು ಬಿಡುಗಡೆ ಮಾಡಿದನು. ಶ್ರೀಕೃಷ್ಣನು ಬಿಡುಗಡೆ ಮಾಡಿದ ರಾಜರು ಜಗತ್ತಿನ ಬೇರೆ ಬೇರೆ ಭಾಗಗಳ ರಾಜರಾಗಿದ್ದರು. ಜರಾಸಂಧನ ಸೈನಿಕ ಬಲವು ಎಷ್ಟಿತ್ತೆಂದರೆ ಅವನು ಈ 20,800 ಮಂದಿ ರಾಜರನ್ನು ಸೋಲಿಸಿದ್ದನು. ಒಂದು ಪರ್ವತದ ಗುಹೆಯನ್ನು ಕೋಟೆಯಂತೆ ವಿಶೇಷವಾಗಿ ರಚಿಸಿ ಅವರೆಲ್ಲರನ್ನೂ ಅಲ್ಲಿ ಬಂಧನದಲ್ಲಿಟ್ಟಿದ್ದನು. ಬಹಳ ಕಾಲ ಅವರು ಆ ಸ್ಥಿತಿಯಲ್ಲಿ ಇರಬೇಕಾಯಿತು. ಶ್ರೀಕೃಷ್ಣನ ಕೃಪೆಯಿಂದ ಅವರಿಗೆ ಬಿಡುಗಡೆಯಾದಾಗ ಅವರಿಗೆ ತಕ್ಕಷ್ಟು ಬಟ್ಟೆ ಇರಲಿಲ್ಲ ಮತ್ತು ದೇಹಕ್ಕೆ ಸಾಕಷ್ಟು ಲಕ್ಷ್ಯವಿಲ್ಲದೆ ಅವರ ಮುಖಗಳೆಲ್ಲ ಬತ್ತಿ ಹೋಗಿದ್ದವು. ಹಸಿವಿನಿಂದ ಅವರು ಬಹಳ ನಿಶ್ಯಕ್ತರಾಗಿದ್ದರು. ಅವರ ಮುಖಗಳು ಎಲ್ಲ ಸೌಂದರ್ಯವನ್ನೂ ಕಾಂತಿಯನ್ನು ಕಳೆದುಕೊಂಡಿದ್ದವು. ದೀರ್ಘಕಾಲದ ಸೆರೆವಾಸದಿಂದಾಗಿ ಅವರ ದೇಹಗಳ ಪ್ರತಿಯೊಂದು ಭಾಗವೂ ಸಡಿಲವಾಗಿ ರೋಗಿಷ್ಠವಾಗಿತ್ತು. ಆದರೆ ಅವರು ಈ ಶೋಚನೀಯ ಸ್ಥಿತಿಯಲ್ಲಿ ಶ್ರೀಕೃಷ್ಣನನ್ನು ಕುರಿತು ಯೋಚನೆ ಮಾಡಲು ಅವಕಾಶವಿದ್ದದ್ದರಿಂದ ಅವರಿಗೆ ಈಗ ಅವನೇ ದೇವೋತ್ತಮ ಪರಮಪುರುಷ ವಿಷ್ಣು ಎಂದು ಅರ್ಥವಾಯಿತು. ಶ್ರೀಕೃಷ್ಣನ ದಿವ್ಯ ದೇಹದ ಬಣ್ಣವು ಹೊಸದಾಗಿ ಆಕಾಶದಲ್ಲಿ ಕಾಣಿಸಿಕೊಂಡ ಮೋಡದ ಬಣ್ಣದಂತೆ ಇರುವುದನ್ನು ಕಂಡರು. ಹಳದಿ ಬಣ್ಣದ ರೇಷ್ಮೆ ವಸ್ತ್ರವನ್ನುಟ್ಟು ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದ 4 ಕೈಗಳೊಡನೆ ಶ್ರೀಕೃಷ್ಣನು ಅವರಿಗೆ ಕಾಣಿಸಿಕೊಂಡನು. ಅವನ ಎದೆಯ ಮೇಲೆ ಶ್ರೀವತ್ಸದ ಗುರುತಿತ್ತು. ಅವನ ನಗುಮುಖವು ಶಾಶ್ವತ ಶಾಂತಿ ಸಮೃದ್ಧಿಗಳ ಸಂಕೇತವಾಗಿತ್ತು. ಅವನ ಕಣ್ಣುಗಳು ಕಮಲದ ದಳದಂತೆ ಅರಳಿವೆ. ಅವನ ಕರ್ಣಾಭರಣವು ಬಹಳ ಸೊಗಸಾಗಿತ್ತು ಮತ್ತು ಅವನ ಕಿರೀಟವು ಬಹು ಬೆಲೆಬಾಳುವ ಆಭರಣಗಳಿಂದ ಅಲಂಕೃತವಾಗಿತ್ತು. ಅವನ ಮೈಮೇಲೆ ಸುಂದರವಾಗಿದ್ದ ಮುತ್ತಿನ ಹಾರವು, ಬಳೆಗಳು, ಕಡಗಗಳು ಅಲೌಕಿಕ ಸೌಂದರ್ಯದಿಂದ ಹೊಳೆಯುತ್ತಿದ್ದವು. ಅವನ ಎದೆಯ ಮೇಲಿದ್ದ ಕೌಸ್ತುಭಾಭರಣವು ಬಹು ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ಪ್ರಭುವು ಸುಂದರವಾದ ಪುಷ್ಪಮಾಲೆಯನ್ನು ಧರಿಸಿದ್ದನು. ಬಹಳ ಯಾತನೆ ಪಟ್ಟ ನಂತರ ಸುಂದರ ದಿವ್ಯ ಲಕ್ಷಣಗಳಿದ್ದ ಶ್ರೀಕೃಷ್ಣನನ್ನು ಕಂಡಾಗ ಮನಪೂರ್ತಿಯಾಗಿ ರಾಜರು ನೋಡಿದರು. ತಮ್ಮ ಕಣ್ಣುಗಳಿಂದ ಅಮೃತವನ್ನು ಕುಡಿಯುವಂತೆ, ತಮ್ಮ ಹೃದಯ ತೃಪ್ತಿಯಾಗುವಂತೆ ಅವನನ್ನು ನೋಡಿದರು. ದೇವೋತ್ತಮ ಪರಮಪುರುಷನ ಮುಂದಿದ್ದ ಮಾತ್ರಕ್ಕೆ ಅವರ ಪಾಪಕರ್ಮಗಳ ಪ್ರತಿಕ್ರಿಯೆಗಳೆಲ್ಲ ತೊಳೆದು ಹೋದವು. ಆದ್ದರಿಂದಲೇ ಯಾವ ಅಳುಕೂ ಇಲ್ಲದೆ ಅವರು ಭಗವಂತನ ಚರಣಕಮಲಗಳಲ್ಲಿ ಶರಣಾಗತರಾದರು. ಎಲ್ಲ ಪಾಪಗಳಿಂದ ಮುಕ್ತನಾದ ಹೊರತು ಮನುಷ್ಯನು ಭಗವಂತನ ಪಾದಕಮಲಗಳಿಗೆ ಸಂಪೂರ್ಣ ಶರಣಾಗತನಾಗಲಾರ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಶ್ರೀಕೃಷ್ಣನನ್ನು ನೋಡಿದ ರಾಜರೆಲ್ಲ ತಮ್ಮ ಹಿಂದಿನ ಕಷ್ಟಗಳನ್ನೆಲ್ಲ ಮರೆತರು. ಕೈಗಳನ್ನು ಮುಗಿದುಕೊಂಡು ಬಹಳ ಭಕ್ತಿಯಿಂದ ಅವರು ಶ್ರೀಕೃಷ್ಣನಿಗೆ ಈ ರೀತಿಯಾಗಿ ಪ್ರಾರ್ಥಿಸಿದರು. ಪ್ರಿಯ ಪ್ರಭುವೆ, ದೇವೋತ್ತಮ ಪರಮಪುರುಷನೇ, ಎಲ್ಲ ದೇವತೆಗಳ ಒಡೆಯನೇ, ನಿನ್ನ ಭಕ್ತರು ಸಂಪೂರ್ಣವಾಗಿ ನಿನಗೆ ಶರಣಾಗತರಾಗಿರುವುದರಿಂದ ನೀನು ಕೂಡಲೇ ಅವರ ನೋವುಗಳನ್ನೆಲ್ಲ ಕಿತ್ತು ಹಾಕಬಲ್ಲೆ. ಪ್ರಿಯ ಪ್ರಭು ಕೃಷ್ಣ, ನೀನು ಅವಿನಾಶಿ. ನಿನ್ನ ಚರಣಕಮಲಗಳಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ. ನಿನ್ನ ಅವ್ಯಾಜ ಕರುಣೆಯಿಂದ ಮಾತ್ರವೇ ನಾವು ಜರಾಸಂಧನ ಮನೆಯಿಂದ ಬಿಡುಗಡೆಯಾಗಿದ್ದೇವೆ.
ಈ ಭೌತಿಕ ಅಸ್ತಿತ್ವದ ಮಾಯಾಶಕ್ತಿಯಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ನಮ್ಮ ನಿರಂತರ ಹುಟ್ಟು ಸಾವುಗಳ ಚಕ್ರವನ್ನು ನಿಲ್ಲಿಸು. ನಾವು ಯಾವ ಬದುಕಿನ ಶೋಚನೀಯ ಭೌತಿಕ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದೇವೆಯೋ ಅದರ ಅನುಭವವು ನಮಗೆ ಸಾಕಷ್ಟು ಆಗಿದೆ. ಆದ್ದರಿಂದ ಅದರ ಕಹಿಯನ್ನು ಅನುಭವಿಸಿ ನಾವು ನಿನ್ನ ಚರಣಕಮಲಗಳ ಅಡಿಯಲ್ಲಿ ಆಶ್ರಯ ಪಡೆಯಲು ಬಂದಿದ್ದೇವೆ. ಪ್ರಿಯ ಪ್ರಭುವೇ, ಓ ಮಧುಸೂದನನೇ, ಜರಾಸಂಧನದು ಎಳ್ಳಷ್ಟೂ ತಪ್ಪಿಲ್ಲ. ಇದು ನಮಗೆ ಈಗ ಸ್ಪಷ್ಟವಾಗಿದೆ. ನಾವು ನಮ್ಮನ್ನು ಗರ್ವದಿಂದ ಆಳುವವರು ಎಂದು ಕರೆಸಿಕೊಳ್ಳುತ್ತಿದ್ದುದರಿಂದ ವಾಸ್ತವವಾಗಿ ನಿನ್ನ ಕರುಣೆಯಿಂದಲೇ ನಾವು ನಮ್ಮ ರಾಜ್ಯಗಳನ್ನು ಕಳೆದುಕೊಂಡೆವು. ತನ್ನ ಹುಸಿ ಪ್ರತಿಷ್ಠೆಯಿಂದ ಮತ್ತು ಅಧಿಕಾರದಿಂದ ಅತಿಗರ್ವಿಯಾದ ರಾಜನಿಗೆ ನಿನ್ನ ನಿಜ ಸ್ವರೂಪವನ್ನಾಗಲಿ ಅನಂತ ಬದುಕನ್ನಾಗಲಿ ಅರ್ಥ ಮಾಡಿಕೊಳ್ಳಲು ಅವಕಾಶವೇ ದೊರೆಯುವುದಿಲ್ಲ. ರಾಜರೆಂದು ಕರೆಸಿಕೊಳ್ಳುವ ಈ ಮೂರ್ಖರು ನಿನ್ನ ಮಾಯಾಶಕ್ತಿಯ ಪ್ರಭಾವದಿಂದ ತಮ್ಮ ಅಧಿಕಾರ ಸ್ಥಾನದ ವಿಷಯದಲ್ಲಿ ಮಿಥ್ಯಾಹಂಕಾರವನ್ನು ಬೆಳೆಸಿಕೊಳ್ಳುತ್ತಾರೆ. ಮರುಭೂಮಿಯಲ್ಲಿನ ಮರೀಚಿಕೆಯನ್ನು ಜಲಾಶಯವೆಂದು ಭ್ರಮಿಸುವ ಮೂರ್ಖನಂತೆ ಅವರು. ತಮ್ಮ ಭೌತಿಕ ಸೊತ್ತು ತಮ್ಮನ್ನು ರಕ್ಷಿಸುತ್ತದೆ ಎಂದು ಅವರು ಯೋಚಿಸುತ್ತಾರೆ. ಇಂದ್ರಿಯ ತೃಪ್ತಿಯಲ್ಲಿ ನಿರತರಾದವರು ಈ ಭೌತಿಕ ಪ್ರಪಂಚವು ಅನಂತ ಭೋಗದ ಸ್ಥಳ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಪ್ರಭುವೇ, ದೇವೋತ್ತಮ ಪರಮಪುರುಷನೇ, ಈ ಮೊದಲು ನಾವು ನಮ್ಮ ಭೌತಿಕ ಶ್ರೀಮಂತಿಕೆಗಳಿಂದ ಅಹಂಕಾರಿಗಳಾಗಿದ್ದೆವು. ಇದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ನಾವು ಪರಸ್ಪರರಲ್ಲಿ ಅಸೂಯೆಪಟ್ಟು ಅನೇಕ ಪ್ರಜೆಗಳು ಸತ್ತರೂ ಪರಮಾಧಿಕಾರಕ್ಕಾಗಿ ಹೋರಾಡುವುದರಲ್ಲಿ ನಿರತರಾಗಿದ್ದೆವು. ರಾಜಕೀಯ ಅಧಿಕಾರದ ರೋಗ ಇದು. ಒಬ್ಬ ರಾಜನಿಗೋ ಒಂದು ದೇಶಕ್ಕೋ ಭೌತಿಕ ಶ್ರೀಮಂತಿಕೆ ಬರುತ್ತಲೇ ಆ ರಾಜನಿಗೆ ಅಥವಾ ದೇಶಕ್ಕೆ ಸೈನ್ಯದ ಆಕ್ರಮಣದಿಂದ ಇತರ ದೇಶಗಳನ್ನು ವಶ ಮಾಡಿಕೊಳ್ಳಬೇಕು ಎನಿಸುತ್ತದೆ. ಹಾಗೆಯೇ ವ್ಯಾಪಾರಿಗಳು ಒಂದು ಬಗೆಯ ವ್ಯಾಪಾರ ವ್ಯವಹಾರದ ಸಂಪೂರ್ಣ ಸ್ವಾಮ್ಯವನ್ನು ಪಡೆದು ಇತರ ವ್ಯಾಪಾರಿ ಗುಂಪುಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಎಂದು ಬಯಸುತ್ತಾರೆ. ಒಣ ಪ್ರತಿಷ್ಠೆಯಿಂದ ಕೀಳಾಗಿ ಮತ್ತು ಭೌತಿಕ ಶ್ರೀಮಂತಿಕೆಯಲ್ಲಿ ಮೋಹಗೊಂಡು ಮಾನವ ಸಮಾಜವು ಕೃಷ್ಣ ಪ್ರಜ್ಞೆಗಾಗಿ ಶ್ರಮಿಸುವುದರ ಬದಲು ಹಾವಳಿಯನ್ನು ಮಾಡುತ್ತದೆ. ಶಾಂತಿಯ ಬದುಕನ್ನು ಕ್ಷೋಭೆಗೊಳಿಸುತ್ತದೆ. ಬದುಕಿನ ನಿಜವಾದ ಗುರಿಯು ದೇವೋತ್ತಮ ಪರಮಪುರುಷನಾದ ವಿಷ್ಣುವಿನ ಕೃಪೆಯನ್ನು ಗಳಿಸುವುದು. ಹೀಗೆ ಜನರು ಸಹಜವಾಗಿ ಅದನ್ನು ಮರೆತು ಬಿಡುತ್ತಾರೆ. ಪ್ರಭುವೇ, ನಮ್ಮ ರಾಜಕೀಯ ಹುಚ್ಚು ಅನಿಸಿಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕಾಗಿ ಜನರನ್ನು ಕೊಲ್ಲುವ ಮತ್ತು ಅನಗತ್ಯವಾಗಿ ಕೊಲ್ಲಿಸಿಕೊಳ್ಳಲು ಅವರನ್ನು ಆಕರ್ಷಿಸುವ ಹೇಯ ಕಾರ್ಯದಲ್ಲಷ್ಟೇ ನಾವು ನಿರತರಾಗಿದ್ದೆವು. ಕ್ರೂರ ಸಾವಿನ ರೂಪದಲ್ಲಿ ನೀನು ಸದಾ ನಮ್ಮ ಮುಂದಿದ್ದೀಯೆ. ಇದನ್ನು ನಾವು ಪರಿಗಣಿಸಲಿಲ್ಲ. ನಾವು ಎಷ್ಟರ ಮಟ್ಟಿಗೆ ಮೂರ್ಖರಾಗಿದ್ದೇವೆಂದರೆ ಸಮೀಪಿಸುತ್ತಿದ್ದ ನಮ್ಮ ಸಾವನ್ನೇ ಮರೆತು ಇತರರ ಸಾವಿಗೆ ಕಾರಣರಾದೆವು. ಆದರೆ ಪ್ರಿಯ ಪ್ರಭುವೇ, ನಿನ್ನ ಪ್ರತಿನಿಧಿಯಾದ ಕಾಲನ ಪ್ರತೀಕಾರವನ್ನು ಗೆಲ್ಲಲು ಸಾಧ್ಯವಿಲ್ಲ. ಕಾಲದ ಅಂಶವು ಎಷ್ಟು ಪ್ರಬಲವಾಗಿದೆ ಎಂದರೆ ಯಾರೂ ಅದರ ಪ್ರಭಾವದಿಂದ ತಪ್ಪಿಸಿಕೊಳ್ಳಲಾರರು. ಆದ್ದರಿಂದ ನಾವು ನಮ್ಮ ಪರಮ ನೀಚ ಕಾರ್ಯಗಳಿಗೆ ಪ್ರತಿಕ್ರಿಯೆಯನ್ನು ಅನುಭವಿಸುತ್ತಿದ್ದೇವೆ. ಈಗ ನಮ್ಮ ಶ್ರೀಮಂತಿಕೆಗಳನ್ನೆಲ್ಲ ಕಳೆದುಕೊಂಡು ಭಿಕಾರಿಗಳಾಗಿ ನಿನ್ನ ಮುಂದೆ ನಿಂತಿದ್ದೇವೆ. ನಮ್ಮ ಈ ಸ್ಥಿತಿಗೆ ನಿನ್ನ ಅವ್ಯಾಜ ಪರಿಶುದ್ಧ ಕೃಪೆಯೇ ಕಾರಣ ಎಂದು ಭಾವಿಸುತ್ತೇವೆ. ಏಕೆಂದರೆ ನಮ್ಮದು ಹುಸಿಗರ್ವ ಮತ್ತು ನಿನ್ನ ಸಂಕಲ್ಪದಿಂದ ಒಂದು ಕ್ಷಣದಲ್ಲಿ ನಮ್ಮ ಭೌತಿಕ ಶ್ರೀಮಂತಿಕೆಯನ್ನು ಸೆಳೆದುಕೊಳ್ಳಬಹುದು. ನಮಗೆ ಈಗ ಇವೆಲ್ಲವೂ ಅರ್ಥವಾಗುತ್ತಿದೆ. ನಿನ್ನ ನಿಷ್ಕಾರಣ ಕರುಣೆಯಿಂದಲೇ ನಾವೀಗ ನಿನ್ನ ಚರಣಕಮಲಗಳನ್ನು ಕುರಿತು ಯೋಚಿಸಲು ಸಾಧ್ಯವಾಗಿದೆ. ಇದೇ ನಮಗಾದ ಅತ್ಯಂತ ದೊಡ್ಡ ಲಾಭ. ಪ್ರಿಯ ಪ್ರಭುವೇ, ದೇಹವು ರೋಗಗಳ ಉತ್ಪತ್ತಿ ಸ್ಥಾನ ಎಂದು ಎಲ್ಲರಿಗೂ ತಿಳಿದಿದೆ. ನಮಗೆ ಈಗ ಸಾಕಷ್ಟು ವಯಸ್ಸಾಗಿದೆ. ನಮ್ಮ ದೇಹಬಲದ ವಿಷಯದಲ್ಲಿ ಹೆಮ್ಮೆ ಪಡುವುದರ ಬದಲು ದಿನದಿಂದ ದಿನಕ್ಕೆ ನಿಶ್ಯಕ್ತರಾಗುತ್ತಿದ್ದೇವೆ. ಇಂದ್ರಿಯ ತೃಪ್ತಿಯಲ್ಲಾಗಲಿ ಭೌತಿಕ ದೇಹದಿಂದ ಬರುವ ಸುಳ್ಳು ಸುಖದಲ್ಲಾಗಲಿ ನಮಗೀಗ ಆಸೆಯಿಲ್ಲ. ನಿನ್ನ ಕೃಪೆಯಿಂದ ಇಂತಹ ಭೌತಿಕ ಸುಖಕ್ಕೆ ಹಂಬಲಿಸುವುದು ಮರಳುಗಾಡಿನ ಮರೀಚಿಕೆಯಲ್ಲಿ ನೀರನ್ನು ಹುಡುಕಿದಂತೆ. ಇದು ನಮಗೆ ಈಗ ಅರ್ಥವಾಗಿದೆ. ಸ್ವರ್ಗಲೋಕಗಳಿಗೆ ಏರುವುದಕ್ಕಾಗಿ ಮಹಾಯಾಗಗಳನ್ನು ಮಾಡುವಂತಹ ಪುಣ್ಯ ಕಾರ್ಯಗಳ ಪ್ರತಿಫಲದಲ್ಲಿ ನಮಗೀಗ ಆಸಕ್ತಿಯಿಲ್ಲ. ಸ್ವರ್ಗಲೋಕಗಳಲ್ಲಿ ಇನ್ನೂ ಉನ್ನತ ಶ್ರೀಮಂತ ಮಟ್ಟಕ್ಕೆ ಏರುವುದು ಬಹುವಾಗಿ ನೆಚ್ಚಬಹುದಾದದ್ದು. ಆದರೆ ವಾಸ್ತವವಾಗಿ ಈ ಭೌತಿಕ ಪ್ರಪಂಚದಲ್ಲಿ ಸುಖವಿರುವುದೇ ಸಾಧ್ಯವಿಲ್ಲ. ಇದು ನಮಗೆ ಈಗ ಅರ್ಥವಾಗಿದೆ. ಪ್ರಭುವಾದ ನಿನ್ನೊಡನೆ ನಮ್ಮ ಅನಂತ ಬಾಂಧವ್ಯವನ್ನು ಎಂದೂ ಮರೆಯದಂತೆ
ನಿನ್ನ ಚರಣಕಮಲಗಳ ದಿವ್ಯ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವುದು ಹೇಗೆ ಎಂದು ನಮಗೆ ಮಾರ್ಗದರ್ಶನ ಮಾಡಿ ಕೃಪೆ ಮಾಡಬೇಕು. ಜರಾಸಂಧನಿಂದ ಬಿಡುಗಡೆಯಾದಂತಹ ರಾಜರು ಶ್ರೀಕೃಷ್ಣನ ಕುರಿತಾಗಿ ಮಾಡಿದ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.